ಡಾಕ್ಟರ್ ಎಸ್.ಎಲ್. ಭೈರಪ್ಪನವರ ಉತ್ತರಕಾಂಡದ ಊರ್ಮಿಳೆ ಮತ್ತು ತಾರೆಯರು. ರಾಮಾಯಣದಲ್ಲಿ ಊರ್ಮಿಳೆ ಲಕ್ಷ್ಮಣ ರಾಮ ಸೀತೆಯರ ರಕ್ಷಣೆಯ ಹೊಣೆ ಹೊತ್ತು ಅವರೊಂದಿಗೆ ವನವಾಸಕ್ಕೆ ಹೋದ ಮೇಲೆ ಅತ್ತೆಯರ ಸೇವೆ ಮಾಡಿಕೊಂಡು ತನ್ನ ಗಂಡ ಹಿಂದಿರುಗಿ ಬರುವುದನ್ನೇ ನಿರೀಕ್ಷಿಸುತ್ತಾ 14 ವರ್ಷಗಳು ಕಾಯುತ್ತಾಳೆ. ಸೀತೆಗಾದ ಅನ್ಯಾಯದ ಕುರಿತು ಎಲ್ಲರೂ ಮಾತಾಡ್ತಾರೆ, ಆದರೆ ಊರ್ಮಿಳೆಗಾದ ಅನ್ಯಾಯದ ಕುರಿತು ಯಾರೂ ಪ್ರಸ್ತಾಪಿಸುವುದೇ ಇಲ್ಲ. ಅಲ್ಲಿ ಊರ್ಮಿಳೆ ಅನುಕಂಪಕ್ಕೆ ಅರ್ಹವಾಗುವ ಪಾತ್ರ. ಆದರೆ ಭೈರಪ್ಪನವರ ಉತ್ತರಕಾಂಡದ ಊರ್ಮಿಳೆ ತನ್ನ ವಿಭಿನ್ನ ವ್ಯಕ್ತಿತ್ವದಿಂದ, ನೇರ ನಡೆನುಡಿಗಳಿಂದ, ಸೂಕ್ಷ್ಮ ಗ್ರಹಿಕೆಯ ಗುಣದಿಂದ, ಹಾಸ್ಯ ಪ್ರವೃತ್ತಿಯಿಂದ, ವಾಕ್ಚತುರತೆಗಳಿಂದ ಓದುಗರನ್ನು ಆಕರ್ಷಿಸುತ್ತಾಳೆ. ಇಲ್ಲಿ ಲಕ್ಷ್ಮಣನನ್ನ ಅನುಸರಿಸಿ ಕಾಡಿಗೆ ಹೋಗದೆ ಅರಮನೆಯಲ್ಲಿಯೇ ಉಳಿದು ಬಿಡುವ ನಿರ್ಧಾರವನ್ನು ಮಾಡುವವಳು ಅವಳೇ. ಮೂಲಕ್ಕಿಂತ ಉತ್ತರಕಾಂಡ ಕಾದಂಬರಿಯಲ್ಲಿ ಊರ್ಮಿಳೆಯ ಪಾತ್ರಕ್ಕೆ ಹೆಚ್ಚು ಅವಕಾಶಗಳಿವೆ. ಪಾತ್ರ ಬೆಳೆದಿದೆ. ಇದಕ್ಕೆ ಕಥೆಯನ್ನು ನಿರೂಪಿಸುವ ಸಲುವಾಗಿ ಮಾಡಿಕೊಳ್ಳಲಾಗಿರುವ ತಂತ್ರವೂ ಕಾರಣ ಅನ್ನಿಸುತ್ತದೆ. ಸೀತೆಯ ಮೂಲಕವೇ ಅವಳ ಉತ್ತಮ ಪುರುಷ ನಿರೂಪಣೆಯಲ್ಲಿಯೇ ಕಾದಂಬರಿಯ ಕಥೆಯು ಉದ್ದಕ್ಕೂ ತೆರೆದುಕೊಳ್ಳುವುದು. ಆದ್ದರಿಂದ ಓದುಗರಿಗೆ ಸೀತೆಯು ವಾಲ್ಮೀಕಿ ಆಶ್ರಮದಲ್ಲಿದ್ದಾಗ ಅಯೋಧ್ಯೆಯಲ್ಲಿ ನಡೆಯುವ ವರ್ತಮಾನಗಳ ವಿವರಗಳನ್ನು ಕೊಡಬೇಕಾದರೆ ಅದಕ್ಕೊಂದು ನೆಪ ಬೇಕು. ಅದಕ್ಕಾಗಿ ಅಲ್ಲಿಗೆ ಊರ್ಮಿಳೆಯ ಪ್ರವೇಶವಾಗಿದೆ. ಸೀತೆಯೊಂದಿಗೆ ಮಾತನಾಡುತ್ತಾ ಅಯೋಧ್ಯೆಯ ವರ್ತಮಾನಗಳನ್ನು ಹೇಳುತ್ತಾ ಹೋಗುತ್ತಾಳೆ. ಇದೇ ರೀತಿ ಕೆಲವು ಕಡೆ ಸುಕೇಶಿ, ಶತಾನಂದರ ಪತ್ನಿ ಶ್ರೀಲಕ್ಷ್ಮಿ, ಸುರಮೆ, ಹನುಮಂತ, ತಾರಕೇಶ್ವರರ ಪಾತ್ರಗಳು ತಮ್ಮ ಪಾತ್ರವನ್ನು ದಾಟಿ ಸೀತೆ ಇರದ ಬೇರೊಂದು ಸನ್ನಿವೇಶದ ವಿವರಗಳನ್ನು ನಿರೂಪಿಸುವ ಕೆಲಸವನ್ನೂ ಮಾಡುತ್ತವೆ. ಇದರಿಂದ ಆ ಪಾತ್ರಗಳು ತಮ್ಮ ಮೂಲ ವ್ಯಕ್ತಿತ್ವವಲ್ಲದೆ ದೃಷ್ಟಿಕೋನ, ವಿಶ್ಲೇಷಣೆ ಮಾಡುವ ಕ್ರಮ, ವಿವರಿಸಲು ಹೊರಟ ಸನ್ನಿವೇಶದಲ್ಲಿ ತಮ್ಮ ಪಾತ್ರ, ನಿರೂಪಿಸುವಾಗ ಸೀತೆಯೊಂದಿಗೆ ಇರುವ ಪ್ರೀತಿ, ಸಲಿಗೆ ಮತ್ತು ಅದಕ್ಕಾಗಿಯೇ ಏರ್ಪಡುವ ಒಂದು ಹೊಸ ಸನ್ನಿವೇಶ ಮೊದಲಾದವುಗಳಿಂದಾಗಿ ತಮ್ಮ ವ್ಯಾಪ್ತಿಯನ್ನು ಹಿಗ್ಗಿಸಿಕೊಂಡಿವೆ. ಆದರೆ ಊರ್ಮಿಳೆಯ ಪಾತ್ರಕ್ಕೆ ಇರುವ ವಿಭಿನ್ನ ಆಯಾಮಗಳನ್ನು ಗಮನಿಸಿದರೆ ಕಾದಂಬರಿಕಾರರಿಗೆ ಈ ಪಾತ್ರವನ್ನು ಚಿತ್ರಿಸುವ ಹಿನ್ನೆಲೆಯಲ್ಲಿ ಕಥಾನಿರೂಪಣೆಯ ಉದ್ದೇಶವಿದ್ದಿರಬಹುದಾದರೂ ಕೇವಲ ಅದೊಂದೇ ಕಾರಣಕ್ಕಾಗಿ ಬೆಳೆಸಿದ ಪಾತ್ರವಲ್ಲವೆಂದು ತೋರುತ್ತದೆ. ಒಂದೇ ಕುಟುಂಬದ ಹೆಣ್ಣು ಮಕ್ಕಳಾದ, ಒಂದೇ ಕುಟುಂಬಕ್ಕೆ ಸೊಸೆಯರಾಗಿ ಬಂದ ಸೀತೆ, ಊರ್ಮಿಳೆ, ಮಾಂಡವಿ, ಶ್ರುತಕೀರ್ತಿಯರಲ್ಲಿ ಸೀತೆ ಊರ್ಮಿಳೆಯರು ಒಂದು, ಮಾಂಡವಿ ಶ್ರುತಕೀರ್ತಿಯರು ಒಂದು. ಸೀತೆ ಊರ್ಮಿಳೆಯರು ಜನಕರಾಜನ ಮಕ್ಕಳಾದರೆ ಮಾಂಡವಿ ಶ್ರುತಕೀರ್ತಿಯರು ಜನಕರಾಜನ ತಮ್ಮ ಕುಶಧ್ವಜನ ಮಕ್ಕಳೆಂಬುದೂ ಇದಕ್ಕೆ ಒಂದು ಕಾರಣ. ಸ್ವಭಾವಗಳಲ್ಲಿ ಬೇರೆ ಬೇರೆಯಾದರೂ ಸೀತೆ ಊರ್ಮಿಳೆಯರದು ಬಾಲ್ಯದಿಂದ ಅಂತ್ಯದವರೆಗೆ ನಿರಂತರವಾಗಿ ಹರಿಯುವ ಸ್ನೇಹ ಸಖ್ಯದ ಹೊಳೆ. ಮಿಥಿಲೆಯ ಬಾಲ್ಯದಲ್ಲಿ ಊರ್ಮಿಳೆಯದು ಹಾಸ್ಯ, ನೆಗೆತ, ಕುಣಿತ, ಈಜು, ಜಗಳ, ಮರಕೋತಿಗಳ ಆಯ್ಕೆಯಾದರೆ ಸೀತೆಯದು ಏಕಾಂತವಾಗಿ ಕೂತು ಮರಗಿಡಗಳನ್ನು, ಹಾರುವ ಹಕ್ಕಿಯನ್ನು ನೋಡುತ್ತಾ ಕೂರುವ ಆಯ್ಕೆ. ಊರ್ಮಿಳೆಯ ಈ ಬಗೆಯ ಆಟಗಳನ್ನು ನೋಡಿ ಯಾರಾದರೂ ನೀನು ಹೀಗೆಲ್ಲ ಆಡಿದರೆ ಯಾರೂ ನಿನ್ನ ಮದುವೆ ಆಗೋಲ್ಲ ಅಂದರೆ, ಯಾವನು ಆಗದಿದ್ದರೆ ನಾನೇ ಅವನನ್ನು ಆಗ್ತೀನಿ ಅನ್ನುವಳು. ಅವಳು ಬೆಳೆದು ಗೃಹಿಣಿಯಾದರೂ ಈ ಮಾತಿನ ಲಘುಧಾಟಿ ಹಾಗೇ ಉಳಿಯುತ್ತದೆ. ಭರತ ಭಾವ ಪೆದ್ದು, ಆದರೆ ಒಳ್ಳೆಯವನು. ನನ್ನ ಗಂಡ ನನ್ನನ್ನು ಒಂದು ಮಾತೂ ಹೇಳದೆ ಕೇಳದೆ ಗೋಸಾಯಿ ವೇಷ ತೊಟ್ಟಿದ್ದಾನೆ. ಥೇಟ್ ಕೈಕೇಯಿ ದೇವಿ ಥರವೇ ರೂಪ ಜಯಂತಿಯದ್ದು ಎಂಬ ಕೆಲವು ಸಾಂದರ್ಭಿಕ ಮಾತುಗಳನ್ನು ಇದಕ್ಕೆ ಉದಾಹರಿಸಬಹುದು. ಸೊಸೆಯಂದಿರು ಅಯೋಧ್ಯೆಯನ್ನು ಪ್ರವೇಶಿಸಿದ ಆರಂಭದಲ್ಲಿ ಸ್ವಭಾವತಃ ಒಳ್ಳೆಯ ಮಾತುಗಾರ್ತಿಯಾದ ಊರ್ಮಿಳೆಯು
ತನ್ನ ಅತ್ತೆಯರೊಂದಿಗೆ ವಿಶ್ವಾಸ ಬೆಳೆಸುವುದಿಲ್ಲ. ಅವಳು ಅತ್ತೆಯನ್ನು ನೋಡಲು ಬರುವಾಗಲೂ ಗಂಡನನ್ನು ಕರೆದೊಯ್ಯುತ್ತಾಳೆ, ಹೋಗುವಾಗಲೂ ಅವನೊಂದಿಗೇ ಹೊರಟು ಹೋಗುತ್ತಾಳೆ ಎಂಬ ವಿಚಾರವನ್ನು ಸುಕೇಶಿಯಿಂದ ತಿಳಿದುಕೊಳ್ಳುವ ಸೀತೆಯು ಊರ್ಮಿಳೆಗೆ ಅದನ್ನು ತಿದ್ದಿಕೊಂಡು ಅತ್ತೆಯರೊಂದಿಗೆ ಪ್ರೀತಿಯನ್ನು ಸಂಪಾದಿಸಬೇಕೆಂದು ಸೂಚಿಸುತ್ತಾಳೆ. ಹಾಗೆಯೇ ಊರ್ಮಿಳೆಯು ಸೀತೆಯು ತನ್ನ ಶೀಲವನ್ನು ಶಂಕಿಸಿದ ರಾಮನೊಂದಿಗೆ ಹೇಗೆ ಹೊಂದಿಕೊಂಡು ಬಾಳುವುದೆಂಬ ವಿಚಾರವನ್ನು ಪ್ರಸ್ತಾಪಿಸಿದಾಗ, ನೀನೇ ಮೊದಲು ಅವನನ್ನು ಮಾತಾಡಿಸು, ಮೊದಲಿನಂತೆ ಸಲಿಗೆ ಬೆಳೆಸು, ಆಮೇಲೆ ಈ ವಿಷಯ ತೆಗೆದು ಲಟಾಯಿಸಿ ಬುದ್ಧಿ ಕಲಿಸು ಎಂದು ತನ್ನ ಸ್ವಭಾವಕ್ಕೆ ತಕ್ಕ ಹಾಗೆ ಜಾಣ್ಮೆಯ ಉತ್ತರ ನೀಡುತ್ತಾಳೆ. ರಾಮ, ಸೀತೆ, ಲಕ್ಷ್ಮಣರು ಕಾಡಿಗೆ ಹೋಗುವ ಸಂದರ್ಭದಲ್ಲಿ, ನಾನು ಮಿಥಿಲೆಗೆ ಹೋಗ್ತೀನಿ, ಮುಂದೆ ಗಂಡು ದಿಕ್ಕಿಲ್ಲದ ಅಲ್ಲಿ ರಾಮಭಾವಯ್ಯನೇ ಮಹಾರಾಜ, ನೀನು ಮಹಾರಾಣಿ, ನಾನು ನನ್ನ ಗಂಡಯ್ಯ ಯುವರಾಣಿ ಯುವರಾಜರಾಗಿರಬಹುದು ಎಂಬ ಅವಳ ವಿಚಾರಕ್ಕೆ ಪ್ರತಿಕ್ರಿಯಿಸುತ್ತಾ, ರಾಮ ಎಂದೂ ಅಲ್ಲಿಗೆ ಬರಲ್ಲ, ನೀನೂ ಅಲ್ಲಿಗೆ ಹೋಗಿ ತವರಿಗೆ ಕಳಂಕ ತರಬೇಡ, ಅತ್ತೆ ಮಾವಂದಿರ ಸೇವೆ ಮಾಡಿಕೊಂಡು ಇಲ್ಲಿಯೇ ಇರು ಎಂದು ಬುದ್ಧಿವಾದ ಹೇಳುತ್ತಾಳೆ. ಹೀಗೆ ಅಕ್ಕ ತಂಗಿಯರಲ್ಲಿ ಕೊಡು ಕೊಳ್ಳುಗಳು ಆಗಾಗ ಆಪ್ತವಾಗಿ ನಡೆಯುತ್ತಲೇ ಇರುತ್ತವೆ. ದಶರಥ, ರಾಮ, ಲಕ್ಷ್ಮಣ, ಭರತ ಮೊದಲಾದವರೆಲ್ಲರ ನಡೆಗಳನ್ನು ಗಮನಿಸಿ ವಿಡಂಬನಾತ್ಮಕವಾಗಿ ಟೀಕಿಸುತ್ತಾಳೆ ಊರ್ಮಿಳೆ. ಅವಳ ಟೀಕೆಗೆ ಸೀತೆಯೂ ಹೊರತಲ್ಲ. ರಾಮನನ್ನು ಅನುಸರಿಸಿ ಅವಳು ಕಾಡಿಗೆ ಹೊರಟ ಸಂದರ್ಭದಲ್ಲಿ, ಅಕ್ಕ, ಇದೇನು ಹುಚ್ಚಾಟ, ನೀನು ಹೊರಟಿದೀಯಂತೆ ಎಂದು. ಇರಲಿ, ಇದು ಗಂಡ ಹೆಂಡಿರ ಸಮಾಚಾರ. ನನ್ನ ಗಂಡ ನನಗೆ ಒಂದು ಮಾತು ಹೇಳದೆ ಕೇಳದೆ ಹೊರಟು ಗೋಸಾಯಿಯ ವೇಷ ತೊಟ್ಟಿದ್ದಾನೆ. ಈ ರಾಜವಂಶದ ಪುತ್ರರಿಗೆ ಹೊಣೆಗಾರಿಕೆ ಇಲ್ಲವೇ ಎಂದು ಪ್ರಶ್ನಿಸುತ್ತಾಳೆ. ಲಕ್ಷ್ಮಣನನ್ನು ತರಾಟೆಗೆ ತೆಗೆದುಕೊಳ್ಳುತ್ತಾ, ಹೆಂಡತಿ ಮಕ್ಕಳಿಗೆ ಮಾಡಬೇಕಾದ ಕರ್ತವ್ಯಗಳನ್ನು ಪೂರೈಸದೆ, ಹೆಂಡತಿಯ ಅನುಮತಿ ಪಡೆಯದೆ ಸನ್ಯಾಸ ಸ್ವೀಕರಿಸಬಾರದು, ಅಂಥವನಿಗೆ ಸನ್ಯಾಸ ಕೊಡಕೂಡದು ಅಂತ ಶಾಸ್ತ್ರವೇ ಇದೆಯಂತೆ. ನಮಗೆ ಮಕ್ಕಳಾಗಿಲ್ಲ, ಪತಿಗೆ ಮಕ್ಕಳನ್ನು ಕೊಡೋದು ಪತ್ನಿಯ ಕರ್ತವ್ಯವಿದ್ದಂತೆ ಪತ್ನಿಗೆ ಮಕ್ಕಳನ್ನು ಕೊಡೋದು ಪತಿಯ ಕರ್ತವ್ಯ ತಾನೇ, ನೀನು ಪೂರೈಸದೆ ಹೋಗಬಹುದೇ ಎಂದು ಶಾಸ್ತ್ರದ ಆಧಾರದಲ್ಲಿ ವಾದಿಸುತ್ತಾಳೆ. ಮುಂದುವರೆದು, ಧರ್ಮೇಚ ಅರ್ಥೇಚ ಕಾಮೇಚ ನಾತಿಚರಾಮಿ ಎಂದು ಪ್ರತಿಜ್ಞೆ ಮಾಡಿ ವಿವಾಹವನ್ನು ಸಂಪನ್ನಗೊಳಿಸಿಕೊಂಡಿದ್ದೀವಿ. ಹೇಳದೆ ಕೇಳದೆ 14 ವರ್ಷ ಹೆಂಡತಿಯನ್ನು ಬಿಟ್ಟು ಹೋಗೋದು ಆ ಪ್ರತಿಜ್ಞೆಯಲ್ಲಿ ಸೇರಿತ್ತೇ ಎನ್ನುತ್ತಾಳೆ. ನೀನು ಬಂದುಬಿಡು, ನಿನ್ನಕ್ಕನಿಗೂ ಜೊತೆಯಾಗುತ್ತೆ ಎಂದಾಗ ಮಾತ್ರ ಮೌನಕ್ಕೆ ಶರಣಾಗುತ್ತಾಳೆ. ಅವಳು ಆಗ ಹಾಗೆ ಒಪ್ಪಿಕೊಂಡು ಜೊತೆಯಲ್ಲಿ ಹೊರಡದ ಕಾರಣವನ್ನು ವಾಲ್ಮೀಕಿ ಆಶ್ರಮದಲ್ಲಿ ಸೀತೆಯೊಂದಿಗೆ ಮಾತನಾಡುತ್ತಾ ಹೇಳಿಕೊಳ್ಳುತ್ತಾಳೆ. ಜನಕ ಮಹಾರಾಜನಿಗೆ ತಾನು ಆತನ ರಕ್ತ ಹಂಚಿಕೊಂಡು ಹುಟ್ಟಿದ ಮಗಳಾದರೂ ಭೂಮಿಯಲ್ಲಿ ದೊರಕಿದ ಸಾಕು ಮಗಳಾದ ಸೀತೆಯ ಮೇಲೆ ಅಪರಿಮಿತವಾದ ವಾತ್ಸಲ್ಯವಿದೆ ಎಂದು ಊರ್ಮಿಳೆಗೆ ಗೊತ್ತು. ಅದಕ್ಕೆ ಅವಳಲ್ಲಿ ಯಾವ ತಕರಾರೂ ಇಲ್ಲ. ಆದರೆ ಪತಿಯನ್ನು ಅನುಸರಿಸಿ ಸೀತೆ ಅರಣ್ಯವಾಸಕ್ಕೆ ಹೋದದ್ದಕ್ಕಾಗಿ ಅಯೋಧ್ಯೆಯ ಪ್ರಜೆಗಳೆಲ್ಲ ಸೀತೆಯನ್ನು ಮಹಾಪತಿವ್ರತೆಯೆಂದೂ ಎತ್ತರದ ಪೂಜಾ ಸ್ಥಾನದಲ್ಲಿಟ್ಟು ಪೂಜಿಸತೊಡಗಿದಾಗ, ಗಂಡ ಲಕ್ಷ್ಮಣನನ್ನು ಅನುಸರಿಸದೆ ಅರಮನೆಯ ವಿಲಾಸ ಜೀವನಕ್ಕೆ ಅಂಟಿಕೂತಳು ಎಂದು ತನ್ನ ಕುರಿತು ಕುಹಕವಾಡಲು ತೊಡಗಿದಾಗ ಸೀತೆಯ ಮೇಲೆ ನಿಜಕ್ಕೂ ಮತ್ಸರ ಭಾವನೆ ಉಂಟಾಗುತ್ತದೆ. ಅದನ್ನು ಅವಳೇ ಸೀತೆಯಲ್ಲಿ ಹೇಳಿಕೊಳ್ಳುತ್ತಾಳೆ. ಅಸೂಯೆ ಉಂಟಾಗುತ್ತದೆಯೇ ಹೊರತು ತಾನೂ ಹೋಗಬೇಕಿತ್ತು ಎಂದು ಅವಳಿಗೆ ಅನ್ನಿಸುವುದೇ ಇಲ್ಲ. ಗಂಡ ನಾರುಮಡಿಯುಟ್ಟು ಬ್ರಹ್ಮಚಾರಿಯಾಗಿದ್ದಾನೆ, ತಾನು ಅವನನ್ನು ಅನುಸರಿಸಿ ಹೋದರೆ ಏನು ಸುಖವಿದೆ ಎನ್ನುವುದು ಅವಳ ಪ್ರಶ್ನೆ. ಒಂದು ವೇಳೆ ಅವನು ಬ್ರಹ್ಮಚರ್ಯ ಮುರಿದರೂ ತನಗೆ ಮಗುವಾದರೆ ಅದನ್ನು ಕಾಡಿನಲ್ಲಿ ಹೇಗೆ ಸಾಕುವುದು ಎಂದು ಯೋಚಿಸುತ್ತಾಳೆ. ಮದುವೆಯಾದ ಹೊಸತರಲ್ಲಿಯೇ ಮಗನನ್ನು ಕಾಡಿಗೆ ಕಳಿಸೋದು, ಹೆಂಡತಿಯನ್ನು ಹೇಳದೆ ಕೇಳದೆ ಅಣ್ಣನ ಸೇವೆಗೆ ಕಾಡಿಗೆ ಹೋಗೋದು,
ಇವೆಲ್ಲ ಏನು ಹುಚ್ಚು ಅಂತ ನನಗೆ ಈ ಮನೆ, ಈ ಜನಗಳ ಮೇಲೆ ಕೋಪವೂ ಇತ್ತು. ಅಲ್ಲದೆ ಕಾಡಿಗೂ ಅನುಸರಿಸುವಷ್ಟು ನಿನಗೆ ರಾಮನ ಮೇಲೆ ಇದ್ದಷ್ಟು ಪ್ರೀತಿ ನನಗೆ ಲಕ್ಷ್ಮಣನ ಮೇಲೆ ಇರಲಿಲ್ಲವೇನೋ ಎನ್ನುವಲ್ಲಿ ಮನೆಯವರ ಕುರಿತಾದ ತನ್ನ ತಿರಸ್ಕಾರ ಭಾವನೆಯನ್ನು ಹೇಳಿಕೊಳ್ಳುವುದರ ಜೊತೆಗೆ ಲಕ್ಷ್ಮಣನ ಬಗೆಗೆ ತನಗೆ ಆಳವಾದ ಪ್ರೀತಿಯೂ ಇರಲಿಲ್ಲವೇನೋ ಎಂಬ ಆತ್ಮವಿಮರ್ಶೆಯನ್ನೂ ಮಾಡಿಕೊಳ್ಳುತ್ತಾಳೆ. ಮುಂದೆ ದಶರಥನ ಸಾವಿನ ನಂತರ ಚಿತ್ರಕೂಟಕ್ಕೆ ಭರತ ಅತ್ತೆಯರೊಡನೆ ಹೋದಾಗ ಭರತ ತಾನೂ ತನ್ನ ತಲೆಗೆ ಆಲದ ರಸವನ್ನು ಹಾಕಿಕೊಂಡು ಜಟಾಧಾರಿಯಾಗುವ ಸಂದರ್ಭದಲ್ಲಿ ಪಕ್ಕದಲ್ಲಿ ಕುಳಿತಿದ್ದ ಸೀತೆಯ ಕಿವಿಯಲ್ಲಿ ಇನ್ನು ಶತ್ರುಘ್ನ ಒಬ್ಬ ಈ ಅವತಾರ ತಾಳುವುದು ಬಾಕಿ ಉಳಿದಿದೆ ಎಂದು ಪಿಸುಗುಡುತ್ತಾಳೆ. ಅಷ್ಟರ ಮಟ್ಟಿಗೆ ಅವಳಿಗೆ ಈ ಸಹೋದರರ ನಡಾವಳಿಯನ್ನು ಕಂಡು ತಿರಸ್ಕಾರ ಹುಟ್ಟಿರುತ್ತದೆ. ಒಮ್ಮೆ ಆಶ್ರಮದಲ್ಲಿ ಬಹಳ ಹೊತ್ತಾದರೂ ಸೀತೆ ಸ್ನಾನದ ಗೃಹದಿಂದ ಹೊರಗೆ ಬರದೆ ಅಳುತ್ತಿದ್ದ ಅವಳಿ ಮಕ್ಕಳ ಸಂತೈಸುವ ಸಲುವಾಗಿ ಆ ಇಬ್ಬರು ಮಕ್ಕಳಿಗೂ ತನ್ನ 2 ಮೊಲೆಗಳನ್ನೂ ಕೊಟ್ಟುಕೊಂಡು ಕೂರುವ ಊರ್ಮಿಳೆ ಎಂತಹ ತಾಯಿ ಹೃದಯವನ್ನು ಉಳ್ಳವಳು ಎನಿಸುತ್ತದೆ. ಹೊರಬರುವ ಸೀತೆ ಆ ದೃಶ್ಯವನ್ನು ನೋಡಿ ತನಗೂ ಸ್ಫೂರ್ತಿ ಹುಟ್ಟಿ ಊರ್ಮಿಳೆಯ ಮಗುವಿಗೆ ತಾನೂ ಮೊಲೆಯನ್ನು ಕೊಟ್ಟುಕೊಂಡು ಕೂರುತ್ತಾಳೆ. ಅದೊಂದು ಅಂತರಂಗ ತುಂಬಿ ಬರುವ ಮಧುರವಾದ ಸನ್ನಿವೇಶ. ನಿನ್ನ ಈ ಇಬ್ಬರು ಮಕ್ಕಳನ್ನು ನನಗೇ ಕೊಟ್ಟು ಬಿಡುತ್ತೀಯಾ ಎಂಬ ಪ್ರಶ್ನೆ ಮಾಡಿ ಆಗಲೆಂಬ ಉತ್ತರ ಪಡೆದ ಮೇಲೆ ಸೀತೆಗೆ ನಿನಗೆ ಕೊಡುವ ಅಧಿಕಾರವಿದೆಯೇ ಎಂದು ಮರುಪ್ರಶ್ನೆ ಮಾಡುತ್ತಾಳೆ. ಸೀತೆಗೆ ಇದು ಅರ್ಥವಾಗುವುದಿಲ್ಲ. ಪೆದ್ದೆ, ನಿನಗೆ ಯಾವತ್ತೂ ಅರ್ಥವಾಗುತ್ತೆ. ಭಾರ ಹೊತ್ತು ನೋವು ಉಂಡು ಎದೆಯ ಶಕ್ತಿಯನ್ನು ಉಣಿಸಿ ಸಾಕೋದೇ ಹೆಣ್ಣಿನ ಕರ್ತವ್ಯ. ಅಧಿಕಾರ ಅಪ್ಪನದು ಅಂತ ಶಾಸ್ತ್ರ ಹೇಳುತ್ತೆ ಅಂತ ವಿವರಿಸುತ್ತಾಳೆ. ಬಹುಶಃ ಊರ್ಮಿಳೆಗೆ ಇರುವ ಈ ತಿಳಿವು ಸೀತೆಗೆ ಇದ್ದಿದ್ದರೆ, ಅಥವಾ ಅವಳ ಈ ಮಾತನ್ನು ಸೀತೆ ಗಂಭೀರವಾಗಿ ಅರ್ಥ ಮಾಡಿಕೊಳ್ಳಲು ಯತ್ನಿಸಿದ್ದರೆ, ತನ್ನ ಮಕ್ಕಳು ರಾಮನ ಇಚ್ಛೆಯಂತೆ ಶಸ್ತ್ರಾಭ್ಯಾಸ ಕಲಿಯಲು ಹೋದರು ಎಂಬ ಸುದ್ದಿ ಬಂದಾಗ ತನ್ನಿಂದ ದೂರವಾದರೂ ತನ್ನ ಮಕ್ಕಳು ಎಂದು ಹಲಬುತ್ತಿರಲಿಲ್ಲ. ರಾಜ್ಯದ ಮೋಹ ತನ್ನ ಮಕ್ಕಳಿಗೆ ಬರದಿರಲಿ, ತನ್ನಂತೆ ತನ್ನ ಮಕ್ಕಳು ಮಣ್ಣಿನ ಮಕ್ಕಳಾಗಲಿ ಎಂದು ಹಠದಂತೆ ಹಂಬಲಿಸುತ್ತಿರಲಿಲ್ಲ. ಅಥವಾ ಊರ್ಮಿಳೆ ಈ ಮಾತನ್ನು ಹೇಳಿದ ಆ ಸಂದರ್ಭದಲ್ಲಿ ಇನ್ನೂ ಒಂದು ಆಯಾಮವಿತ್ತು. ಸೀತೆಯನ್ನು ರಾಮನಿಗಾಗಿ ಪರಿತಪಿಸುತ್ತಿದ್ದ ಕಾಲವದು. ಹತಾಶೆ ಪೂರ್ಣ ತಿರಸ್ಕಾರವಾಗಿ ಪರಿವರ್ತನೆಯಾಗದ ಕಾಲವದು. ಅಂತಹ ಹೊತ್ತಿನಲ್ಲಿ ಊರ್ಮಿಳೆಯ ಈ ಮಾತು ಅವಳಿಗೆ ವರವೇ ಆಗಬಹುದಿತ್ತು. ರಾಮ ತನ್ನನ್ನು ಪರಿತ್ಯಜಿಸಿದ್ದಾನೆಯೇ ಹೊರತು ಮಕ್ಕಳನ್ನು ಅಲ್ಲ. ಅವರಿಗಾಗಿ ಅವನು ಎಂದಾದರೂ ಬಂದೇ ಬರುತ್ತಾನೆ ಎಂಬ ವಿಶ್ವಾಸಕ್ಕೂ ಅದು ಪುಷ್ಟಿಯನ್ನು ನೀಡಬಲ್ಲದ್ದಾಗಿತ್ತು. ಆಧ್ಯಾತ್ಮದ ವಿಚಾರದಲ್ಲಿಯೇ ಆಸಕ್ತಿಯನ್ನು ಉಳ್ಳಂತಹ ಸೀತೆಗೆ ಈ ಧರ್ಮ ಸೂಕ್ಷ್ಮದ ವಿಚಾರ ತಿಳಿಯದುದೇನಲ್ಲವಾದರೂ ಬುದ್ಧಿಯ ಮಟ್ಟದ ವಿಚಾರವನ್ನು ಬಹುಶಃ ಭಾವಕ್ಕೆ ಇಳಿಸಿಕೊಂಡಂತೆ ಇಲ್ಲ. ಒಮ್ಮೆ ಊರ್ಮಿಳೆಯು ಆಶ್ರಮಕ್ಕೆ ಬಂದಾಗ ಸೀತೆ ಋಷಿಪತ್ನಿಯರು ತನ್ನ ವಿರುದ್ಧ ಗುಸುಗುಸು ಆರಂಭಿಸಿದ್ದಾರೆಂಬ ವಿಚಾರವನ್ನು ಹಂಚಿಕೊಂಡು ನೊಂದುಕೊಳ್ಳುತ್ತಾಳೆ. ಆಗ ಊರ್ಮಿಳೆ ಸೀತೆಗೆ ತಮ್ಮ ಜೊತೆಗೆ ಏಕೆ ಬಂದು ಇದ್ದು ಬಿಡಬಾರದು ಎಂಬ ಸಲಹೆ ಕೊಡುತ್ತಾಳೆ. ಅದಕ್ಕೆ ಸೀತೆ, ಇದಾಗಲೇ ನನ್ನ ಕಾರಣದಿಂದ ರಾಮ ಲಕ್ಷ್ಮಣರ ನಡುವೆ ಆಗಿರುವ ಮನಸ್ತಾಪವೇ ಸಾಕು. ನನಗೆ ಈಗ ಮತ್ತೊಮ್ಮೆ ಆಶ್ರಯ ಕೊಟ್ಟಲ್ಲಿ ಆ ವಿರಸ ಇನ್ನಷ್ಟು ಹಿಗ್ಗುವುದು. ನನ್ನನ್ನು ವಾಲ್ಮೀಕಿ ಮಹರ್ಷಿಗಳ ಆಶ್ರಮದ ಬಾಗಿಲಿನಲ್ಲಿ ತ್ಯಜಿಸುವುದು ರಾಮನ ಇಚ್ಛೆಯಾಗಿತ್ತು. ನಾನು ಈ ಆಶ್ರಮದಲ್ಲೇ ಅಥವಾ ಅದರ ಹತ್ತಿರವೇ ಎಲ್ಲಿಯಾದರೂ ಇರಬೇಕು ಎನ್ನುತ್ತಾಳೆ. ಅಥವಾ ಹತ್ತಿರವೇ ಅಂದರೆ ಅವನ ಆಜ್ಞೆಯ ಪರಿಧಿಯಲ್ಲೇ ಇರಬೇಕು ಅಂತ ಅರ್ಥ ಅಲ್ಲವೇ? ಅವನ ಆಜ್ಞೆಯನ್ನು ಪಾಲಿಸುವ ದಾಸ್ಯ ಯಾಕೆ ಎಂದು ಪ್ರಶ್ನಿಸುತ್ತಾಳೆ ಊರ್ಮಿಳೆ. ಈ ಮಾತಿನಿಂದ ಸೀತೆಗೆ ಚುರುಕು ಮುಟ್ಟಿದಂತಾಗುತ್ತದೆ. ಇಲ್ಲಿ
ಊರ್ಮಿಳೆಯ ತಿರಸ್ಕಾರವು ಮತ್ತೊಮ್ಮೆ ಪ್ರಕಟಗೊಂಡಿದೆ. ತುಂಬಿದ ಧರ್ಮಸಭೆಯಲ್ಲಿ ಸೀತೆಯು ಲಕ್ಷ್ಮಣನನ್ನು ತಾನು ನಿಂದಿಸಿದ ದೆಸೆಯಿಂದ ಆತ ತನ್ನೊಂದಿಗೆ ಮಾತು ಬಿಟ್ಟಿರುವ ವಿಚಾರವನ್ನು ಸಾಂದರ್ಭಿಕವಾಗಿ ಪ್ರಸ್ತಾಪಿಸುತ್ತಾಳೆ. ಆಗ ಲಕ್ಷ್ಮಣನು ತನಗೆ ಸಂಬಂಧಿಸಿದ ಮಾತೇ ಅಲ್ಲವೆಂಬಂತೆ ಕುಳಿತಿದ್ದಾಗ ಊರ್ಮಿಳೆಯು ಎದ್ದು ನಿಂತು ಪ್ರತಿಕ್ರಿಯಿಸುತ್ತಾಳೆ. ಸುತ್ತಿ ಬಳಸಿ ಹಲವು ಮಾತುಗಳಲ್ಲಿ ಲಕ್ಷ್ಮಣನ ಇಂದಿನ ತನ್ನ ಕುರಿತ ಭಾವನೆಯನ್ನು ತಿಳಿದುಕೊಳ್ಳಲು ಸೀತೆಯು ಯತ್ನಿಸುವ ಬದಲು ನೇರವಾಗಿ ಹಂಚಿಕೊಂಡಿದ್ದರೆ ಇದಾಗಲೇ ಈ ತೆರೆಯು ಸರಿದು ಬಿಡಬಹುದಿತ್ತು ಎನ್ನುತ್ತಾಳೆ. ಎಷ್ಟೇ ಅಪ್ಪನಾದರೂ ಹತ್ತಿರದ ಸಂಬಂಧಿಯಾದರೂ ಹೆಂಗಸಿಗೆ ಗಂಡಸಿನ ವಿಷಯದಲ್ಲಿ ಎಚ್ಚರಿಕೆಯ ಅನುಮಾನ ಇದ್ದೇ ಇರುತ್ತೆ. ತನ್ನ ಪರಿಶುದ್ಧತೆ ಕಾಪಾಡಿಕೊಳ್ಳೋಕೆ ಹೆಂಗಸಿಗೆ ಅಗತ್ಯವಾಗಿ ಇರಬೇಕಾದ ಎಚ್ಚರಿಕೆ ಇದು. ಗಂಡನ ಜೀವಕ್ಕೆ ಅಪಾಯವಿದೆ ಅನ್ನುವ ಸಂದರ್ಭದಲ್ಲಿ ನೀನು ನಿನ್ನ ಮೈದುನನನ್ನು ಸಂಶಯಿಸಿದ್ದು ತೀರಾ ಸಹಜವಲ್ಲ. ತಂದೆಯಾಗಲಿ, ಸೋದರನಾಗಲಿ, ಹತ್ತಿರದ ಬಂಧುವಾಗಲಿ ಹೆಂಗಸು ಏಕಾಂತದಲ್ಲಿರಬಾರದು ಅಂತ ಶಾಸ್ತ್ರಕಾರರು ಯಾಕೆ ಬರೆದಿದ್ದಾರೆ? ನೀನು ಅಂದ ಮಾತುಗಳನ್ನು ಲಕ್ಷ್ಮಣನು ರಾಮನಿಗೆ ಹೇಳದೆ ತಾನೇ ಭರ್ತ್ಸನೆಗೆ ಒಳಗಾದದ್ದು ಅವನ ದೊಡ್ಡತನ. ಆದರೆ 20 ವರ್ಷವಾದರೂ ಕೋಪವನ್ನು ಮನಸ್ಸಿನಲ್ಲಿ ಹುದುಗಿಸಿಕೊಂಡಿರೋದು ಹೆಂಗಸಿನ ವಿಷಯದಲ್ಲಿ ಅವನ ಅಜ್ಞತೆಯನ್ನು ತೋರಿಸುತ್ತೆ. ಚಿಕ್ಕ ವಯಸ್ಸಿನಿಂದ ಅಕ್ಕ ತಂಗಿ ಜ್ಞಾತಿ ಸಹೋದರಿಯರ ಜೊತೆ ಬೆಳೆಯದ ಗಂಡಸರೆಲ್ಲ ಹೀಗೆಯೇ ಹೆಂಗಸರ ಮನಸ್ಸಿನ ಸೂಕ್ಷ್ಮಗಳನ್ನು ಅರ್ಥ ಮಾಡಿಕೊಳ್ಳದ ಒರಟರು. ಅಯೋಧ್ಯೆಯ 4 ಜನ ಸೋದರರೂ ಅಷ್ಟೆ. ಶ್ರೀರಾಮ ಮಹಾರಾಜರೇನೋ ಇದಕ್ಕೆ ಹೊರತಲ್ಲ ಎಂದು ತೀರ್ಮಾನವನ್ನೇ ಕೊಟ್ಟು ಬಿಡುತ್ತಾಳೆ. ಸೀತೆಯನ್ನು ಇಬ್ಬರೂ ಒಂದೊಂದು ವಿಧಾನದಲ್ಲಿ ನೋಯಿಸಿದ ರಾಮ ಲಕ್ಷ್ಮಣರ ಹಿನ್ನೆಲೆಯ ಕುರಿತು ಊರ್ಮಿಳೆ ಸೂಚಿಸುವ ಈ ಆಯಾಮದಲ್ಲಿಯೂ ಚಿಂತಿಸಬೇಕಾಗುತ್ತದೆ. ಇಲ್ಲಿ ಮಹಾರಾಜನೂ ಭಾವನೂ ಆದ ರಾಮನನ್ನು ಸಹ ಸಾರ್ವಜನಿಕವಾಗಿ ದೂಷಿಸುವುದಕ್ಕೆ ಹಿಂಜರಿಯದ ಹೆಣ್ಣು ಮಗಳಾಗಿದ್ದಾಳೆ ಊರ್ಮಿಳೆ ಎಂಬುದನ್ನು ಗಮನಿಸಬೇಕು. ಮತ್ತು ಆ ಮಾತುಗಳು ಅವಳೆಷ್ಟು ಪ್ರೌಢಳು ಎಂಬ ತಿಳುವಳಿಕೆಯನ್ನು ನೀಡುತ್ತದೆ. ಅಂತ್ಯದಲ್ಲಿ ರಾಮ ಸೀತೆಯರಿಬ್ಬರೂ ವಿಧಿವಶರಾದಾಗ ಮಕ್ಕಳ ಪಾಲಿಗೆ ದಿಕ್ಕಾಗಿ ಉಳಿಯುವವಳು, ತಬ್ಬಿಕೊಂಡು ಸಂತೈಸಿ ಕರೆದೊಯ್ಯುವ ಜವಾಬ್ದಾರಿಯುತ ತಾಯಿಯೂ ಸಹಜವಾಗಿ ಊರ್ಮಿಳೆಯೇ ಆಗಿದ್ದಾಳೆ. ತಾರೆಯ ಪಾತ್ರ ರಾಮಾಯಣದಲ್ಲಿರುವಂತೆಯೇ ಉತ್ತರಕಾಂಡದಲ್ಲಿಯೂ ಚಿತ್ರಿತವಾಗಿದೆ. ಒಂದು ಮಾತಿನಲ್ಲಿ ಈಕೆಯ ಬಗ್ಗೆ ವ್ಯಾಖ್ಯಾನಿಸಬಹುದಾದಲ್ಲಿ ಅವಳನ್ನು ಅನುಕೂಲ ಸಿಂಧು ಎಂದು ಕರೆಯಬಹುದು. ಅಧಿಕಾರ ಯಾರಲ್ಲಿ ಇರುತ್ತದೆಯೋ ತಾರೆ ಅವರ ಮಗ್ಗುಲಲ್ಲಿ ಇರುತ್ತಾಳೆ. ರೊಮೆಯೋ ಅದಕ್ಕೆ ಹೊರತಲ್ಲ. ಯುದ್ಧದಲ್ಲಿ ಯಾರು ಗೆಲ್ಲುತ್ತಾರೆಯೋ ಸೋತವರ ಹೊನ್ನಿನೊಂದಿಗೆ ಹೆಣ್ಣನ್ನೂ ಹೊಂದುವರು ಎನ್ನುವಲ್ಲಿ ಇದು ಸರಿಯಾಗಿಯೇ ಇದೆ. ಆದರೆ ಇಲ್ಲಿ ಅಧಿಕಾರದ ಸ್ಥಾನದಲ್ಲಿರುವ ರಾಜನ ಇಚ್ಛೆಗಿಂತ ರಾಜನನ್ನು ತನ್ನ ಮೋಹದಲ್ಲಿ ಬಂಧಿಸಿ ಅವನನ್ನು ಹಿಡಿತದಲ್ಲಿಟ್ಟುಕೊಳ್ಳುವ ಮೂಲಕ ಅಧಿಕಾರದ ಸೂತ್ರವನ್ನೂ ತಾನು ಹಿಡಿಯಲು ಬಯಸುತ್ತಾಳೆ ರಾಧೆ. ಅಧಿಕಾರದ ಸೂತ್ರವನ್ನು ತಾನು ಹಿಡಿಯಲು ಬಯಸುತ್ತಾಳೆ ತಾರೆ. ಇಲ್ಲಿಯೇ ತಾರೆಗೂ ರೊಮೆಗೂ ವ್ಯತ್ಯಾಸವಿರುವುದು. ತಾರೆಯ ಈ ಲೆಕ್ಕಾಚಾರಗಳು, ವಿವೇಕ, ಜಾಣ್ಮೆಗಳು ರೊಮೆಗೆ ಇಲ್ಲ. ತಾರೆ ಅಣ್ಣ ವಾಲಿಯ ಪತ್ನಿಯಾದರೆ ರೊಮೆ ತಮ್ಮ ಸುಗ್ರೀವನ ಹೆಂಡತಿ. ರಾಜನಾಗಿದ್ದ ವಾಲಿಯನ್ನು ಶತ್ರುಗಳು ಅಪಹರಿಸಿದ್ದ ಕಾಲದಲ್ಲಿ ಸುಗ್ರೀವ ಪೀಠವನ್ನು ಅಲಂಕರಿಸುತ್ತಾನೆ. ಆಗ ಸುಗ್ರೀವನ ರಾಣಿವಾಸದಲ್ಲಿ ತಾರೆ ನಿರಾತಂಕವಾಗಿ ಇರುತ್ತಾಳೆ. ವಾಲಿ ಹಿಂದಿರುಗಿ ಬಂದು ಸುಗ್ರೀವನನ್ನು ಬಡಿದಟ್ಟಿ ಸಿಂಹಾಸನಾರೂಢನಾದಾಗ ನಿನ್ನ ಅನುಪಸ್ಥಿತಿಯಲ್ಲಿ ನಿನ್ನ ಕರ್ತವ್ಯಗಳನ್ನು ನಿಭಾಯಿಸುತ್ತಿದ್ದ ಪತಿವ್ರತೆ ನಾನು ಇದೀಗ ಜೋಪಾನವಾಗಿ ನಿನ್ನ ಸ್ಥಾನವನ್ನು ನಿನಗೆ ಹಿಂದಿರುಗಿಸುತ್ತಿದ್ದೀನಿ ಎಂದು ನಾಟಕವಾಡಿ ವಾಲಿಯ ಪ್ರೀತಿಯನ್ನು ಪುನಃ ಗೆಲ್ಲುತ್ತಾಳೆ. ವಾಲಿಯನ್ನು
ಸುಗ್ರೀವನು ಯುದ್ಧಕ್ಕೆ ಕರೆದು ಮರೆಯಿಂದ ಬಂದ ರಾಮನ ಬಾಣವು ನಾಟಿ ವಾಲಿಯು ಸತ್ತಾಗ ರೋಧಿಸುವುದಲ್ಲದೆ ರಾಮನಲ್ಲಿ ಧರ್ಮಸೂಕ್ಷ್ಮದ ಪ್ರಶ್ನೆ ಮಾಡ್ತಾಳೆ. ಮುಂದೆ ರಾಜನಾಗುವ ಸುಗ್ರೀವನೊಂದಿಗೆ ಪುನಃ ಹೊಂದಾಣಿಕೆ ಮಾಡಿಕೊಂಡು ರುಮೆಗಿಂತಲೂ ಒಂದು ಪಟ್ಟು ಹೆಚ್ಚು ನಿಕಟವಾಗಿ ಅವನ ಆಪ್ತ ಸಲಹೆಗಾರ್ತಿಯಾಗಿ ಅವನ ಮೇಲೆ ಹಿಡಿತ ಸಾಧಿಸಿಕೊಂಡು ತನ್ನ ಬೇಳೆಯನ್ನು ಬೇಯಿಸಿಕೊಳ್ಳುತ್ತಾಳೆ. ತನಗೆ ವಾಲಿಯಿಂದ ಹುಟ್ಟಿದ ಮಗ ಅಂಗದನಿಂದ ಸುಗ್ರೀವನಿಗಾಗಲಿ, ಸುಗ್ರೀವನಿಂದ ತನ್ನ ಮಗ ಅಂಗದನಿಗಾಗಲಿ ಯಾವುದೇ ರೀತಿಯ ತೊಂದರೆಯಾಗದಂತೆ ನಾಜೂಕಿನಿಂದ ದಾಳವನ್ನು ನಡೆಸುವ ಅವಳ ಜಾಣ್ಮೆಗೆ ಮೆಚ್ಚಬೇಕು. ತಾರಿಯ ಪಾತ್ರವು ಈಜಿಪ್ಟಿನ ರಾಣಿ ಕ್ಲಿಯೋಪಾತ್ರಾಳನ್ನು ನೆನಪಿಸುತ್ತದೆ.